ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ರೆ ಒಂದು ಲೈಕ್ ಕೊಡಿ. ಇಲ್ಲಿ ಅಜಿತ್ ಅವರು ಅಶ್ವಿನಿ ಹೇಳಿದ ಕಾಲೇಜ್ಗೆ ಕಾಲ್ ಮಾಡ್ತಾರೆ. ಮೇಡಮ್, ಶಿಡ್ಲಘಟ್ಟ ಪೊಲೀಸ್ ಸ್ಟೇಷನ್ ಇಂದ ಅಜಿತ್ ಮಾತಾಡ್ತಾ ಇರೋದು. ನಿಮ್ ಕಾಲೇಜಲ್ಲಿ ಪ್ರೀವಿಯಸ್ ಇಯರ್ ಅಶ್ವಿನಿ ಅನ್ನೋ ಸ್ಟೂಡೆಂಟ್ ಪಾಸ್ಔಟ್ ಆಗಿದ್ದಾರಾ ಅಂತ ಹೇಳಿದಾಗ ಅವರು, ಇಲ್ಲ ಸರ್, ಆ ಹೆಸರಿನವ್ರು ಯಾರು ಪಾಸ್ಔಟ್ ಆಗಿಲ್ಲ ಅಂತ ಹೇಳ್ತಾರೆ. ಈಗ ಅಜಿತ್ ಅವರು ಕೇಳಿಸ್ಕೊಂಡ್ರ, ಎಲ್ಲರೂ ಕೇಳಿಸ್ಕೊಂಡ್ರ ಇವಳೆಷ್ಟು ಫ್ರಾಡ್ ಅಂತ. ಇವಳು ಗ್ರೀನ್ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ಲಲ್ವಾ, ನಾನು ಆ ಹಾಸ್ಪಿಟಲ್ಗೆ ಸುಮಾರು ಸಲ ವಿಸಿಟ್ ಮಾಡಿದೀನಿ. ಒಂದೇ ಒಂದ್ಸಲ ಇವಳು ನರ್ಸ್ ಆಗಿ ಅಲ್ಲಿ ನನಗೆ ಕಾಣಿಸಿಲ್ಲ. ಮತ್ತೆ ಅವತ್ತು ಭೂಮಿಗೆ ಹುಷಾರಿಲ್ಲ, ಸ್ವಲ್ಪ ನೋಡಿ ಅಂದಾಗ ತಡಬಡಾಯಿಸಿದ್ರು. ಒಬ್ಬ ನರ್ಸ್ಗಿರ್ಬೇಕಾದ ಕಾನ್ಫಿಡೆಂಟ್ ಕೂಡ ಇವ್ರಿಗಿಲ್ಲ. ಹುಷಾರಿಲ್ದಲೆ ಅವ್ರಿಗೆ ಕಾಯಿಸಿ ಆರ್ಸಿ ನೀರು ಕೊಡಿಸ್ಬೇಕು, ಆದ್ರೆ ಇವರು ತಣ್ಣೀರೇ ಕುಡಿಸಿದ್ರು. ನನಗೆ ಆವಾಗ್ಲೇ ಡೌಟ್ ಬಂತು. ಮತ್ತೆ ಅಜ್ಜಿ ಹುಷಾರಾದ್ಮೇಲೆ ತಾನೇ ಮನಸ್ವಿನಿ ಅನ್ಕೊಂಡು ಈ ಮನೆಗೆ ಬಂದ್ರು. ನನಗೆ ಆ ಡೌಟು ಡಬ್ಬಲ್ ಆಯ್ತು. ಅವತ್ತಿಂದನೇ ಇವ್ರ ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದೆ. ಈಗ ಆ ಡೌಟ್ ಕನ್ಫರ್ಮ್ ಆಯ್ತು. ಇವಾಗೇನು ಹೇಳ್ತೀರಾ ಮಾವ, ನೀವು ಮನಸ್ವಿನಿ ಅನ್ಕೊಂಡಿರೋ ಮಗಳ ಬಗ್ಗೆ? ಈಗ ದೇವಯಾನಿ ಅವರು ಕಣ್ಸನ್ನೆಲೆ ಶ್ರವಣ ಅವ್ರ ಹೆಲ್ಪ್ ಕೇಳು ಅಂತ ಹೇಳ್ತಾರೆ. ಈಗ ಅಶ್ವಿನಿಯವರು ಶ್ರವಣ ಅವ್ರ ಹತ್ರ ಅಪ್ಪ ಅಂತ ಹೋಗ್ಬೇಕಾದ್ರೆ ಅಜಿತ್ ಅವ್ರಿಗೆ ಕೋಪ ಬರುತ್ತೆ. ನಮ್ಮ ಮಾವನ ಹಾಗೆಲ್ಲ ಕರಿಬೇಡ, 20 ವರ್ಷದಿಂದ ಮಗಳಿಗೋಸ್ಕರ ಪರಿತಪ್ಸಿದ್ದಾರೆ ಅಂತ ಹೇಳಿದಾಗ ದೇವಯಾನಿಯವರು, ಅಜಿತಾ ಕಂದ, ಸ್ವಲ್ಪ ನನ್ನ ಮಾತು ಕೇಳು, ನಾವೇ ಡಿಸಿಷನ್ ತಗೊಳ್ಳೋದು ಬೇಡ, ಅವಳು ಏನ್ ಹೇಳ್ತಾಳೆ ಅಂತ ನಾವು ಕೇಳಿಸ್ಕೊಳ್ಳೋಣ, ಆಮೇಲೆ ಡಿಸೈಡ್ ಮಾಡೋಣ. ಅಜಿತ್ ಅವರು, ಏನ್ ಕೇಳಿಸ್ಕೊಂತೀರಾ ಅತ್ತೆ? ಅವಳು ಫ್ರಾಡ್ ಅಂತ ಗೊತ್ತಾದ್ಮೇಲೂ ನೀವು ಇದನ್ನ ಕೇಳಿಸ್ಕೊಂತೀರಾ? ನೀವ್ ಈ ರೀತಿ ಯಾಕೆ ಮಾತಾಡ್ತಾ ಇದ್ದೀರಾ? ನನ್ಗೆ ನಿಮ್ ಮೇಲೆ ಡೌಟ್ ಬರ್ತಾ ಇದೆ ಅಂತ ಹೇಳಿದಾಗ ದೇವಯಾನಿಯವರು, ಕಂದ ನನ್ ಮೇಲ? ಹೌದು ಅತ್ತೆ, ನಿಮ್ದು ಧಾರಾಳ ಮನ್ಸು ಅಂತ ಗೊತ್ತು, ಆದ್ರೆ ಮೋಸ ಹೋಗ್ಬೇಡಿ, ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳಿದಾಗ ದೇವಯಾನಿಯವರು, ಇಲ್ಲ ಕಂದ, ನಾವು ತಪ್ಪು ಮಾಡೋದ್ ಬೇಡ. ಅವಳು ಏನಾದ್ರು ತಪ್ಪು ಮಾಡಿದಳಂತ ಗೊತ್ತಾದ್ರೆ ನಾನೇ ಅವಳನ್ನ ಈ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳಿದಾಗ ಅಜಿತ್ ಅವರು, ಸರಿ ಅತ್ತೆ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಇವಳಿಗೆ ಮಾತಾಡಕ್ ಬಿಡ್ತೀನಿ ಅಂತ ಹೇಳಿದಾಗ ಅಶ್ವಿನಿ ಮಾತಾಡಕ್ ಶುರು ಮಾಡ್ತಾಳೆ. ನಾನು ನರ್ಸ್ ಕೋರ್ಸ್ ಅನ್ನ ಮಾಡಿಲ್ಲ, ನಾನಿದ್ದು ಆಶ್ರಮದಲ್ಲಿ, ಅಲ್ಲಿ ಊಟ ಮಾಡೋಕೆ ಕಷ್ಟ, ಇನ್ನ ನಾನೆಲ್ಲಿ ಓದಿ ಹೇಳಿ? ಅಲ್ಲಿ ಆಶ್ರಮದವರು ನೀನು ನರ್ಸ್ ಅಂತ ಹೇಳೋರು ನಿನ್ಗೆ ಕೆಲಸ ಸಿಗುತ್ತೆ ಅಂತ ಹೇಳಿದ್ರು. ನಾನು ಹೊಟ್ಟೆ ಪಾಡಿಗಾಗಿ ಈ ನರ್ಸ್ ಕೆಲಸನ ಮಾಡ್ಬಿಟ್ಟೆ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅಂತ ಅಶ್ವಿನಿ ಹೇಳ್ತಾಳೆ. ಆಗ ದೇವಯಾನಿಯವರು, ಕಂದ, ನೀನು ಹೊಟ್ಟೆ ಪಾಡಿಗೋಸ್ಕರ ಈ ಕೆಲಸ ಮಾಡ್ದಮ್ಮ ಅಂತ ನಾಟಕ ಆಡ್ತಾರೆ. ಈಗ ಅಜಿತ್ ಅವರು, ಸುಳ್ಳು ಹೇಳ್ಬೇಡ ಅಂತ ಹೇಳಿದಾಗ ಶ್ರವಣ್ ಅವರು, ನನ್ ಮಗಳು ನರ್ಸ್ ಓದಿಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅವಳು ಮನಸ್ವಿನಿ ಅಲ್ಲ ಅಂತ ಹೇಗೆ ಹೇಳ್ತೀಯಾ? ಅವಳು ಮನಸ್ವಿನಿ ಅಲ್ಲ ಅನ್ನೋದಕ್ಕೆ ನಿನ್ನ ಹತ್ರ ಒಂದೇ ಒಂದು ಸಾಕ್ಷಿ ಇದೆಯಾ ಅಂತ ಹೇಳಿದಾಗ ಅಜಿತ್ ಅವರು, ಮಾವ, ನಿಮ್ಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಕಣ್ಣೆದ್ರೆ ಕಾಣ್ತಾ ಇದೆಯಲ್ಲ ಅಂತ ಹೇಳ್ಬೇಕಾದ್ರೆ ಅಶ್ವಿನಿಯವರು, ಅಪ್ಪ, ತಪ್ಪೆಲ್ಲ ನಿಮ್ದೆ, ನೀವು ಭೂಮಿನ ಈ ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ, ಅದಕ್ಕೆ ಅಜಿತ್ ನನ್ನನ್ನ ಈ ಮನೆ ಮಗಳು ಮನಸ್ವಿನಿ ಅಂತ ಒಪ್ಕೊಂತಾ ಇಲ್ಲ ಅಂತ ಹೇಳಿದಾಗ ಶ್ರವಣ್ ಅವರು, ಹೌದು ಮಗಳೇ, ನನ್ ಕಣ್ ತೆರೆಸ್ಬಿಟ್ಟೆ, ನಾವು ಈ ಮನೆಯಲ್ಲಿ ಇರೋದ್ ಬೇಡ, ನನ್ ಮಗಳಿಗೆ ಎಲ್ಲಿ ಮರ್ಯಾದೆ ಇಲ್ವೋ ಅಲ್ಲಿ ನಾವ್ ಇರೋದ್ ಬೇಡ, ನಾವು ಈ ಮನೆ ಬಿಟ್ಟು ಹೋಗೋಣ ಅಂತ ಹೇಳಿದಾಗ ಅಜಿತ್ ಅವರು, ಮಾವ, ದಯವಿಟ್ಟು ನನ್ ಮಾತು ಕೇಳಿ, ದುಡುಕ್ಬೇಡಿ ಅಂತ ಹೇಳಿದಾಗ ಶ್ರವಣ್ ಅವರು, ಆ ಯೋಚನೆ ನಿನಗ್ ಬೇಡ, ನನ್ ಮಗಳನ್ನ ಕರ್ಕೊಂಡು ನಮ್ಮ ಮನೆಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಈಗ ಸಂಗೀತ ಅವರು, ಶ್ರವಣ, ದುಡುಕ್ಬೇಡ ಕಣೋ, ಹೇಳಿದ ಮಾತು ಕೇಳೋ ಅಂತ ಹೇಳಿದಾಗ ಶ್ರವಣ್ ಅವರು, ಬೇಡ ಅಕ್ಕ, ನೀನ್ ಏನು ಮಾತಾಡ್ಬೇಡ, ನಾವು ಮನೆ ಬಿಟ್ಟು ಹೋಗ್ತಾ ಇದೀವಿ ಅಂತ ಹೋಗ್ಬೇಕಾದ್ರೆ ಭೂಮಿ, ಸಾಯಿಬ್ರೆ ಹೋಗ್ಬೇಡಿ ಅಂತ ಶ್ರವಣ್ ಅವ್ರ ಕಾಲಿಗೆ ಬಿದ್ದು ಬೇಡ್ಕೊಂತಾಳೆ. ಹೋಗ್ಬೇಡಿ ದೊಡ್ಡ ಸಾಯಿಬ್ರೆ, ದಯವಿಟ್ಟು ನನ್ನಿಂದ ಈ ಮನೆ ಬಿಟ್ಟು ಮಾತ್ರ ಹೋಗ್ಬೇಡಿ ಅಂತ ಹೇಳಿದ್ರು ಶ್ರವಣ್ ಅವ್ರು ಕೇಳೋದಿಲ್ಲ. ಶ್ರವಣ್ ಮತ್ತೆ ಅಶ್ವಿನಿ ಅವರು ಈ ಮನೆ ಬಿಟ್ಟು ಹೊರಟೋಗ್ತಾರೆ. ಅಜಿತ್ ಅವರು ಮತ್ತೆ ಭೂಮಿಯವರು ನೊಂದ್ಕೊಂಡು ಕಣ್ಣೀರಾಗ್ತಾರೆ. ಈ ಘಟನೆ ನೋಡಿ ದೇವಯಾನಿಯವ್ರಿಗೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.